ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಾಡಿಗೆದಾರರು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಟೈಮ್ ನೋಡಿ, ಇಲ್ಲಿ ನೋಡ್ತಿದ್ರೆ 4:14 ಆಗಿದೆ ಬೆಳಗ್ಗೆ. ಈ ಟೈಮಲ್ಲಿ ನಾನು ಈ ವೆಬ್ಸೈಟ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಲಿಂಕ್ನ ಪೇಸ್ಟ್ ಮಾಡ್ತೀನಿ. ಈ ಒಂದು ಲಿಂಕ್ ನಿಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ನೀವು ಬೆಳಗ್ಗೆ ಫ್ರೀ ಇದ್ದರೆ, ಅಂದರೆ ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದರೆ ಅಂತಂದರೆ ಆವಾಗಲೇ ನೀವು ಅಪ್ಲಿಕೇಶನ್ ಹಾಕಿ. ಒಂದು ವೇಳೆ ನಿಮಗೆ ಬೆಳಗ್ಗೆ ಎದ್ದೇಳೋ ಈ ಒಂದು ಹ್ಯಾಬಿಟ್ ಇರಲಿಲ್ಲ ಅಂತಂದರೆ ನೀವು ಒಂದು ದಿನ ಈ ರೀತಿ ಬೆಳಗ್ಗೆ ಬೇಗ 3 ಗಂಟೆ 4 ಗಂಟೆ 5 ಗಂಟೆ ಈ ಥರ ಎದ್ದು ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್. ಆದಮೇಲೆ ಮಧ್ಯಾಹ್ನ 10 ಗಂಟೆ 11 ಗಂಟೆ ಆವಾಗ ಹಾಕೋಕೆ ಹೋದರೆ ಸರ್ವರ್ ಬ್ಯುಸಿ ಇರುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ನೀವು ಹಾಕಿ ಫ್ರೆಂಡ್ಸ್. ನೋಡ್ತಿದ್ದೀನಿ, ಲಿಂಕ್ ಹಾಕಿ ಸರ್ಚ್ ಮಾಡಿದ್ದೀನಿ. ಓಪನ್ ಆಗಿದೆ ವೆಬ್ಸೈಟ್. ಈಗ ಇಲ್ಲಿ ಗೃಹ ಜ್ಯೋತಿ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಈಗ ಬಾಡಿಗೆದಾರರು ಯಾವ ರೀತಿ ಅಪ್ಲಿಕೇಶನ್ನ ಹಾಕಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಅಂದರೆ ನಾನು ಇಲ್ಲೇನೋ ಎಂಟ್ರ್ ಮಾಡಲ್ಲ, ಯಾವ ರೀತಿ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಹೋದ ವಿಡಿಯೋದಲ್ಲಿ ಮನೆ ಓನರ್ ಇರ್ತಾರಲ್ಲ, ಅವರು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತೇಳಿ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಬಾಡಿಗೆದಾರರು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಎರಡು ಸೇಮ್ ಇದೆ, ಆದರೂ ಕೂಡ ಏನೇನು ಡಿಫ್ರೆನ್ಸ್ ಆಗುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಲ್ಯಾಂಗ್ವೇಜ್ ಬೇಕು ನಿಮಗೆ, ಯಾವ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೆ, ಯಾವ ಲ್ಯಾಂಗ್ವೇಜ್ ಈಸಿ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ, ಇಂಗ್ಲೀಷ್ ಅಂತಿದೆ, ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋತೀನಿ. ಫಸ್ಟ್ಗೆ ಎಸ್ಕಾಮ್ ನೇಮ್ ಅಂತಿದೆ, ಸೆಲೆಕ್ಟ್ ಆಪ್ಷನ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಬೆಸ್ಕಾಮ್, ಜೆಸ್ಕಾಮ್, ಎಸ್ಕಾಮ್ ಇವೆಲ್ಲ ಇದೆಯಲ್ಲ, ಇದರಲ್ಲಿ ಯಾವ್ದು ಬರುತ್ತೆ ನಿಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಜೆಸ್ಕಾಮ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಕೌಂಟ್ ಐ ಡಿ ಅಂತಿದೆ. ಇಲ್ಲಿ ಈ ಅಕೌಂಟ್ ಐ ಡಿ 10 ನಂಬರ್ಸ್ ಇರುತ್ತೆ, 10 ನಂಬರ್ ಇರುತ್ತೆ, ನಿಮ್ಮ ಬಿಲ್ನಲ್ಲಿರುತ್ತೆ. ಅಲ್ಲಿ ಆ ಬಿಲ್ನಲ್ಲಿರೋ ಅಕೌಂಟ್ ಐ ಡಿನ ಇಲ್ಲಿ ಎಂಟರ್ ಮಾಡಬೇಕು. ಒಂದು ವೇಳೆ ನಿಮ್ಮ ಬಿಲ್ನಲ್ಲಿ 10 ನಂಬರ್ ಇರಲಿಲ್ಲ ಅಂತಂದರೆ ನೀವು ನಿಮ್ಮ ಹತ್ತಿರದ KB ಆಫೀಸ್ ಇರುತ್ತಲ್ಲ, ಜೆಸ್ಕಾಮ್, ಮೆಸ್ಕಾಮ್, ಅವು ಆಫೀಸ್ ಇರುತ್ತಲ್ಲ, ಕರೆಂಟಿಂದ ರಿಲೇಟೆಡ್ ಒಂದು ಆಫೀಸ್ ಇರುತ್ತಲ್ಲ, ನೀವು ಬಿಲ್ ಕಟ್ಟೋದಲ್ಲಿ ಅಲ್ಲಿ ಹೋಗಿ ನೀವು ಕೇಳಬೇಕು. ಈ ಒಂದು ಬಿಲ್ ತೊಗೊಂಡೋಗಿ, ಜೊತೆಗೆ ಬಿಲ್ ತೊಗೊಂಡೋಗಿ ಇದಕ್ಕೆ ಈ 6 ನಂಬರ್ಗೆ 10 ಡಿಜಿಟ್ ಅಕೌಂಟ್ ಐ ಡಿ ಕೊಡಿ ನಮಗೆ ಅಂತೇಳಿ ಅವ್ರು ಹೇಳಿದರೆ ಅವರು ಕೊಡ್ತಾರೆ. 6 ನಂಬರ್ನ ಅಕೌಂಟ್ ಐ ಡಿಗೆ ಕನ್ವರ್ಟ್ ಮಾಡಿ ಅವರು ನಿಮಗೆ ಕೊಡ್ತಾರೆ. ಆವಾಗ ಬಂದು ಇಲ್ಲಿ ಎಂಟ್ರಿ ಮಾಡಿ ಅಕೌಂಟ್ ಐ ಡಿ ಎಂಟ್ರ್ ಮಾಡಿದಾದ್ಮೇಲೆ ಇಲ್ಲಿ ನೇಮ್ ಬರುತ್ತೆ ಫ್ರೆಂಡ್ಸ್. ಆಟೋಮೆಟಿಕ್ಕಾಗಿ ಹೆಸರು ಇಲ್ಲಿ ಬಂದುಬಿಡುತ್ತೆ. ಅಕೌಂಟ್ ಐ ಡಿ 10 ನಂಬರ್ ಇರುತ್ತೆ, ಅದು ನೀವು ಕರೆಕ್ಟಾಗಿ ಎಂಟ್ರ್ ಮಾಡಿದಾದ್ಮೇಲೆ ಇಲ್ಲಿ ಹೆಸರು ಬರುತ್ತೆ ಮತ್ತು ಅವರ ಅಡ್ರೆಸ್ ಕೂಡ ಬರುತ್ತೆ ಫ್ರೆಂಡ್ಸ್. ಈ ಒಂದು ಮೀಟ್ರ್ ಯಾರ ಹೆಸರಲ್ಲಿದೆ ಅದು ಬರುತ್ತೆ, ಓನರ್ ಹೆಸರಲ್ಲಿ ಇರುತ್ತಲ್ಲ ಅದು ಬರುತ್ತೆ. ಇಲ್ಲಿ ನೇಮ್ ಬರುತ್ತೆ ಮತ್ತು ಅಡ್ರೆಸ್ ಕೂಡ ಬರುತ್ತೆ. ಅದಾದಮೇಲೆ ಇಲ್ಲಿ ಟೈಪ್ ಆಫ್ ಆಕ್ಯುಪೆನ್ಸಿ ಅಂತಿದೆ, ಇದನ್ನು ಕ್ಲಿಕ್ ಮಾಡಿದರೆ ನೀವು ಓನರ ಬಾಡಿಗೆದಾರರ ಅಂತೇಳಿ ಕೇಳುತ್ತೆ. ಇಲ್ಲಿ ನಾನು ಬಾಡಿಗೆದಾರರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಾನು ಟೆನೆಂಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಭಾಳಷ್ಟು ಜನ ಏನು ಕೇಳ್ತಾರೆ, ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ ಭಾಳಷ್ಟು ಜನ. ಬಾಡಿಗೆದಾರರಿದ್ದರೆ ಅಗ್ರಿಮೆಂಟ್ ಪೇಪರ್ನ ಅಪ್ಲೋಡ್ ಮಾಡಬೇಕಲ್ಲ ಅಂತಾರಲ್ಲ ಭಾಳಷ್ಟು ಜನ, ಎಲ್ಲಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಕೇಳ್ತಾ ಇರ್ತಾರೆ ಫ್ರೆಂಡ್ಸ್. ಇದರಲ್ಲಿ ಏನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಏನು ಆ ಥರ ಆಪ್ಷನ್ ಏನು ತೋರಿಸಿಲ್ಲ. ನೀವು ಅಪ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಜಸ್ಟ್ ಏನೇನು ಕೇಳ್ತಾರೆ ಅಷ್ಟು ಎಂಟರ್ ಮಾಡಿಬಿಡಿ, ಅಷ್ಟೇ ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟಾಗಿ ಅಕ್ನಾಲಜ್ಮೆಂಟ್ ಬರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಟೆನೆಂಟ್ ಅಂತೇಳಿ ಸೆಲೆಕ್ಟ್ ಮಾಡಿದಾದ್ಮೇಲೆ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು. ಇದು ಯಾರು ಬಾಡಿಗೆದಾರ ಇರ್ತಾರಲ್ಲ ಅವ್ರ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಮೀಟ್ರ್ ಯಾರ ಹೆಸರಲ್ಲಿದೆ ಅವ್ರ ಹೆಸರದಲ್ಲ, ಯಾರು ಬಾಡಿಗೆದಾರರು ಇರ್ತಾರಲ್ಲ ಅವ್ರದ್ದು ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಭಾಳಷ್ಟು ಜನ ಕೇಳ್ತಾ ಇರ್ತಾರೆ ಆಧಾರ್ ನಂಬರ್ ಓನರ್ದು ಎಂಟರ್ ಮಾಡಬೇಕು ಅಥವಾ ಬಾಡಿಗೆ ಇರ್ತಾರಲ್ಲ ಅವ್ರದ್ದು ಎಂಟರ್ ಮಾಡಬೇಕಂತ ಕೇಳ್ತಾ ಇರ್ತಾರೆ. ಬಾಡಿಗೆ ಇರೋರದ್ದು ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಬೇಕು. ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಹೆಸರು ಬರುತ್ತೆ. ಆಧಾರ್ ನಂಬರಲ್ಲಿ ಏನು, ಆಧಾರ್ ಕಾರ್ಡಲ್ಲಿ ಏನು ಹೆಸರು ಇರುತ್ತೆ ಅದು ಬರುತ್ತೆ. ಬಂದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಇಲ್ಲಿ ಆಧಾರ್ ನಂಬರಲ್ಲಿ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಅದು ಎಂಟರ್ ಮಾಡಿದರೂ ಓಕೆ, ಅಥವಾ ನಿಮಗೆ ಯಾವುದಾದ್ರೂ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರುತ್ತಲ್ಲ ಅದನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿದಾದ್ಮೇಲೆ ವ್ಯಾಲಿಡೇಟ್ ಅಂತೇಳಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಒಂದು ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಅಲ್ಲಿ OTP ಬಂದಾದಮೇಲೆ ಆ ಒಂದು ಪೇಜಲ್ಲಿ ಅಲ್ಲಿ OTPನ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದಾದ್ಮೇಲೆ ವ್ಯಾಲಿಡೇಟ್ ಅಂತೇಳಿ ಕೆಳಗಡೆ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಆಗುತ್ತೆ, ಅಂದರೆ ಕನ್ಫರ್ಮ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಇದೆಯಲ್ಲ, ಇಲ್ಲಿ ಐ ಅಗ್ರಿ ಅಂತಿದೆ, ಇದನ್ನು ಕ್ಲಿಕ್ ಮಾಡಬೇಕು. ಇದೆಲ್ಲ ಡಿಕ್ಲರೇಷನ್ ಬೇಕಾದರೆ ಓದ್ಕೋಬೋದು. ಓದ್ಕೊಂಡಾದ್ಮೇಲೆ ಇಲ್ಲಿ ಐ ಅಗ್ರಿ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ವರ್ಡ್ ವೆರಿಫಿಕೇಷನ್ ಮಾಡಬೇಕು ಫ್ರೆಂಡ್ಸ್. ಅಂದರೆ ಇಲ್ಲಿ ಮೇಲೆ ಇರೋ ಎಲ್ಲ ಇವು ಅಕ್ಷರಗಳಿರುತ್ತಲ್ಲ, ನಂಬರ್ಸ್, ಇದನ್ನು ಕೆಳಗಡೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಸಬ್ಮಿಟ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಯಾವ ರೀತಿ ಇರುತ್ತೆ ಅಂದರೆ ನೀವೇನೇನು ಡೀಟೇಲ್ಸ್ನ ಎಂಟ್ರ್ ಮಾಡಿರ್ತೀರಲ್ಲ, ಇದೆಲ್ಲ ಆಧಾರ್ ನಂಬರ್, ಅಡ್ರೆಸ್, ಮೊಬೈಲ್ ನಂಬರ್, ID ನಂಬರ್ ಎಲ್ಲನೂ ಅಲ್ಲಿ ಬರುತ್ತೆ. ಎಲ್ಲ ಕರೆಕ್ಟ್ ಇದೆಯಾ ಅಲ್ಲ ಅಂತೇಳಿ ನೀವು ಚೆಕ್ ಮಾಡ್ಕೋಬೇಕು.
ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಓಕೆ. ಒಂದು ವೇಳೆ ತಪ್ಪಿತ್ತು ಅಂತಂದರೆ ಅಲ್ಲಿ ಎಡಿಟ್ ಅಂತೇಳಿ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ಎಡಿಟ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಕರೆಕ್ಟ್ ಇದ್ದೇ ಇರುತ್ತೆ, ನೀವು ಎಂಟ್ರ್ ಮಾಡಿದ್ದು ಕರೆಕ್ಟ್ ಇರುತ್ತೆ. ಅಲ್ಲಿ ಮತ್ತೊಂದು ಬಾರಿ ಸಬ್ಮಿಟ್ ಅಂತೇಳಿ ಇರುತ್ತೆ, ಸಬ್ಮಿಟ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿದರೆ ಆವಾಗ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಾ ಅಂತೇಳಿ ಅರ್ಥ ಆಗುತ್ತೆ, ಅಪ್ಲೈ ಮಾಡಿದ್ದೀರಾ ಅಂತೇಳಿ ಅರ್ಥ ಆಗುತ್ತೆ. ಅದಾದಮೇಲೆ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಯಾವ ರೀತಿ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಈ ರೀತಿ ಅಕ್ನಾಲೇಜ್ಮೆಂಟ್ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತೇಳಿ ಕ್ಲಿಕ್ ಮಾಡಿದರೆ ಇದು PDF ಆಗಿ ಕನ್ವರ್ಟ್ ಆಗಿ ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿಬಿಡುತ್ತೆ ಫ್ರೆಂಡ್ಸ್. ಒಂದು ವೇಳೆ ಎಕ್ಸ್ಪೋರ್ಟ್ ಟು PDF ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಸೇವ್ ಆಗ್ತಾ ಇರಲಿಲ್ಲ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಫ್ರೆಂಡ್ಸ್. ಈ ಒಂದು ಪೇಜ್ದು ಈ ರೀತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಮುಂದೆ ರೆಫರೆನ್ಸ್ಗೆ ಇರುತ್ತೆ. ಇಷ್ಟಿದೆ ಫ್ರೆಂಡ್ಸ್, ತುಂಬ ಈಸಿ ಇದೆ. ಈಸಿಯಾಗಿ ಅಪ್ಲೈ ಮಾಡಿ ಫ್ರೆಂಡ್ಸ್. ಟೈಮ್ನ ನೋಡ್ಕೊಳ್ಳಿ, ರಾತ್ರಿ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಭಾಳಷ್ಟು ಜನ ಆವಾಗ ಮಲ್ಕೊಂಡಿರ್ತಾರೆ, ಯಾರೂ ಅಪ್ಲೈ ಮಾಡ್ತಾರಲ್ಲ, ಆವಾಗ ಫ್ರೀ ಇರುತ್ತೆ, ಸರ್ವರ್ ಏನೋ ಪ್ರಾಬ್ಲಮ್ ಇರಲ್ಲ, ಆವಾಗ ನೀವು ಅಪ್ಲೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.